ನಾನಿಲ್ಲಿ ಮೊಟ್ಟೆ ಕೋಳಿ 1.5 kg ಚಿಕನ್ ನೋಡ್ಸ್ಕೊಂಬಂದಿದ್ದೀನಿ. ಮೊಟ್ಟೆ ಕೋಳಿ 1.5 kg ಇದೆ. ಇದು 2.25 ಇತ್ತು, 1.25 ಇತ್ತು. ಇವಾಗ ಒಂದು 350-400 ಗ್ರಾಮ್ ಇರ್ಬೋದು, ಸಮಥಿಂಗು 1.5 ಅನ್ಕೊಳ್ರಿ. ಮತ್ತೀಗ ಇದು ಸ್ವಲ್ಪ ಫ್ರೈ ಮಾಡ್ತೀನಿ. ಮೊಟ್ಟೆ ಲಿವರು ಮತ್ತು ಒಂದು ಸ್ವಲ್ಪ ಮೆತ್ತ ಮಾಂಸ ಹಾಕಿ ಇದನ್ನು ಸ್ವಲ್ಪ ಫ್ರೈಗೆ ತಗೊಂಡಿದ್ದೀನಿ. ಇದನ್ನು ಸಾಂಬಾರು ಮಾಡೋಣ ಬನ್ನಿ. ಮಾಡೋ ವಿಧಾನ ಸಂಡೇ ಸ್ಪೆಷಲ್. ಇವತ್ತು ಸಂಡೇ ಸ್ಪೆಷಲ್ ಮೊಟ್ಟೆ ಕೋಳಿ ಸಾಂಬಾರು. ಸ್ವಲ್ಪ ಎಣ್ಣೆ ಹಾಕ್ತಾಯಿದ್ದೀನಿ. ಮತ್ತು ಈರುಳ್ಳಿ ಹಾಕ್ತಾಯಿದ್ದೀನಿ. ಈರುಳ್ಳಿ ಚೆನ್ನಾಗಿ ಫ್ರೈ ಆಗಲಿ. ಇವಾಗ ಚಿಕನ್ ಹಾಕ್ತಾಯಿದ್ದೀನಿ. ಚೆನ್ನಾಗಿ ಈರುಳ್ಳಿ ಬೆಂದಿದೆ, ಫ್ರೈ ಆಗಿದೆ. ಇವಾಗ ಇದಕ್ಕೆ ಸ್ವಲ್ಪ ಅರಿಶಿನ ಹಾಕ್ತಾಯಿದ್ದೀನಿ. ಅರಿಶಿನ ಹಾಕಿದ್ಮೇಲೆ ಸ್ವಲ್ಪ ತಿರುಗಿಕೊಳ್ಳೋಣ. ಇವಾಗ ಇದು ಚೆನ್ನಾಗಿ ಬೇಯ್ತಾ ಇರಲಿ. ಇದಕ್ಕೆ ಇವಾಗ ಒಂದು ಮಸಾಲೆ ರೆಡಿ ಮಾಡ್ಕೊಂಬರೋಣ ಬನ್ನಿ. ಮಸಾಲೆಗೆ ಕೊತ್ತಂಬರಿ ಸ್ವಲ್ಪ ಒಂದು ಅರ್ಧ ಕಟ್ಟಷ್ಟು, ಅರ್ಧ ಹಿಡಿಯುವಷ್ಟು ಕೊತ್ತಂಬರಿ, ಸ್ವಲ್ಪನೇ ಪುದೀನ, ಮತ್ತು ನಾನು ಮೀಡಿಯಮ್ ಸೈಜು 3 ಈರುಳ್ಳಿ ತಗೊಂಡಿದ್ದೀನಿ. ಟೊಮೊಟೊ ಒಂದೇ ಒಂದು ತಗೊಂಡಿದ್ದೀನಿ. ಮತ್ತು ಸ್ವಲ್ಪ ಶುಂಠಿ ತಗೊಂಡಿದ್ದೀನಿ, ಒಂದು 2 ಇಂಚಷ್ಟು ಶುಂಠಿ, ಒಂದು 3 ಹಸಿರು ಮೆಣಸಿನ್ಕಾಯಿ, ಮತ್ತು ಬೆಳ್ಳುಳ್ಳಿ, ಕೊಬ್ಬರಿ, ಹಸಿ ತೆಂಗಿನಕಾಯಿ ಒಂದು ಅರ್ಧ ಕಪ್ ಆಗೋಷ್ಟು ತಗೊಂಡಿದ್ದೀನಿ. ಮತ್ತು ಗಸಗಸೆ, ಕಡಲೆ ಒಂದು 2 ಇಂಚಷ್ಟು, ಚಕ್ಕೆ ಒಂದು 4 ಇಂಚಷ್ಟು ತಗೊಂಡಿದ್ದೀನಿ, ಸ್ವಲ್ಪ ಗಸಗಸೆ. ಇವಾಗ ಇದನ್ನೆಲ್ಲ ನೈಸಾಗಿ ರುಬ್ಕೊಂಬರೋಣ ಬನ್ನಿ. ಇವಾಗ ಮಸಾಲೆ ಎಲ್ಲ ಇದಕ್ಕೆ ಹಾಕೋಣ. ಚಿಕನ್ ಚೆನ್ನಾಗಿ ಬೆಂದಿದೆ, ನೋಡ್ಬೋದು ನೀವು. ಇದಕ್ಕೆ ಅರ್ಧ ಸ್ಪೂನಷ್ಟು ಗರಂ ಮಸಾಲ ಹಾಕ್ತಾಯಿದ್ದೀನಿ. ಧನಿಯ ಪೌಡ್ರು ಅರ್ಧ ಸ್ಪೂನ್, 1 ಸ್ಪೂನ್ ಆಗೋಷ್ಟು ಹಾಕಿದ್ದೀನಿ. ಮಸಾಲೆ ಜಾಸ್ತಿ ಹಾಕಲ್ಲ. ಮತ್ತು ಖಾರದ ಪುಡಿ 1 ಸ್ಪೂನು. ಇವಾಗ ಇದಕ್ಕೆ ರುಬ್ಬಿ ಇಟ್ಕೊಂಡಿರೋಂಥ ನೀರು ಹಾಕ್ತಾಯಿದ್ದೀನಿ. ಮೊಟ್ಟೆ ಕೋಳಿ ಫ್ರೈ, ಪುದೀನ ರೈಸ್ ಕಾಂಬಿನೇಷನ್ ತುಂಬ ಚೆನ್ನಾಗಿದೆ, ಸೂಪರಾಗಿದೆ. ಈ ರೆಸಿಪಿ ನೀವು ಒಂದ್ಸತಿ ಟ್ರೈ ಮಾಡಿರಿ. ತಿಂತಾಯಿದ್ರೆ ಇನ್ನೂ ತಿನ್ನಬೇಕು ಅನ್ನಿಸುತ್ತೆ, ಬಾಯಲ್ಲಿ ನೀರು ಬರುತ್ತೆ, ಅಷ್ಟು ಚೆನ್ನಾಗೈತೆ ಮೊಟ್ಟೆ ಕೋಳಿ ಫ್ರೈ. ಅವೇ ಹೋಗ್ತಾಯಿದೆ, ಆಹಾ ಘಮ ಘಮ ಅಂತೈತೆ, ಬಾಯಲ್ಲೇ ನೀರು ಬರ್ತಾಯಿದೆ, ಅಷ್ಟು ಚೆನ್ನಾಗಿದೆ ಮೊಟ್ಟೆ ಕೋಳಿ ಸಾಂಬಾರು.
ಮೊಟ್ಟೆ ಕೋಳಿ ಫ್ರೈ ತುಂಬಾ ಚೆನ್ನಾಗಿದೆ. ಮಂಗಳವಾರದ ಬ್ಲಾಗ್ ಇದು. ತುಂಬಾ ಟೇಸ್ಟಿಯಾಗಿದೆ, ರುಚಿಯಾಗಿದೆ. ನೀವು ಒಂದ್ಸತಿ ಈ ರೆಸಿಪಿನ ಟ್ರೈ ಮಾಡಿ, ಹೇಗಿತ್ತು ಅಂತ ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ವಂದನೆಗಳು, ನಮಸ್ಕಾರ. ಈ ವಿಡಿಯೋ ನೋಡಿದ ನನ್ನ ಅಣ್ಣ, ತಮ್ಮ, ತಂಗಿ, ಅಕ್ಕ ತಂಗಿದಿರಿಗೆಲ್ಲ ಧನ್ಯವಾದಗಳು. ಸಾಂಬಾರು ಕುದೀತಾ ಇದೆ, ಘಮ ಘಮ ಅಂತದೆ. ಮೊಟ್ಟೆ ಕೋಳಿ ಸಾಂಬಾರು ತುಂಬಾ ಚೆನ್ನಾಗಿದೆ. ನೀವು ಒಂದ್ಸತಿ ಈ ರೆಸಿಪಿನ ಟ್ರೈ ಮಾಡಿ, ಬಾಯಲ್ಲಿ ನೀರು ಬರುತ್ತೆ, ಅಷ್ಟು ಟೇಸ್ಟಿಯಾಗಿದೆ. ಮೊಟ್ಟೆ ಕೋಳಿ ಸಾಂಬಾರು. ಸ್ವಲ್ಪ ಉಪ್ಪು ಹಾಕ್ತಾಯಿದ್ದೀನಿ, ರುಚಿಗೆ ತಕ್ಕಷ್ಟು. ಸಾಂಬಾರು ನೋಡ್ಬೋದು ಎಷ್ಟು ಚೆನ್ನಾಗಿದೆ ಅಂತ ಹೇಳಿ, ತುಂಬ ಚೆನ್ನಾಗಿದೆ. ನಿಮ್ಗೆ ಎಷ್ಟು ತೆಳು ಬೇಕಾದರೆ ತೆಳು, ಗಟ್ಟಿ ಬೇಕಾದರೆ ಗಟ್ಟಿ ಮಾಡ್ಬೋದು. ತುಂಬಾ ಟೇಸ್ಟಿಯಾಗಿದೆ. ಮತ್ತು ಇದನ್ನು ಮಾರನೇ ದಿವಸ ತಿಂದರೆ ಇನ್ನೂ ಟೇಸ್ಟು. ಫಸ್ಟ್ನೇ ತಿನ್ನೋದಕ್ಕಿಂತ ಮಾರ್ನಿಂಗ್ ಬೆಳಗ್ಗೆ ನಾಳೆ ಇಟ್ಕೊಂಡು ಇದನ್ನು ಊಟ ಮಾಡೋದ್ರಿಂದ ಒಳ್ಳೆ ಬಿಸಿ ಬಿಸಿ ತೆಳ್ಳು ಮುದ್ದೆ ಮಾಡ್ಕೊಂಡು ತಿಂತಾಯಿದ್ರೆ ಇನ್ನೂ ತುಂಬ ಟೇಸ್ಟಿಯಾಗಿರುತ್ತೆ. ಮೊಟ್ಟೆ ಕೋಳಿ ಸಾಂಬಾರು ರೆಡಿ. ಸಖತ್ ಟೇಸ್ಟಿಯಾಗಿರುತ್ತೆ ಮೊಟ್ಟೆ ಕೋಳಿ ಸಾಂಬಾರು.